ಮನಸ್ವಿನಿ, ಯಾಕೆ ಹೀಗ್ ಮಾಡ್ದೆ ನೀನು? ನಮ್ ಭೂಮಿ ಮೇಲೆ ಯಾಕಿಂತ ದ್ವೇಷ ನಿನಗೆ? ಮಾತಾಡು ಮನಸ್ವಿನಿ. ಎಷ್ಟು ದಿನದಿಂದ ಕಾಯ್ತಾ ಕೂತಿದ್ದೆ ನಮ್ ಭೂಮಿಗೆ ಈ ರೀತಿ ನೋವು ಕೊಡ್ಬೇಕು ಅಂತ. ಅಯ್ಯೋ ಅತ್ತೆ, ಇದೆಲ್ಲ ಬೇಕು ಅಂತ ಮಾಡಿದ್ದಲ್ಲ. ಅದೇನಾಯ್ತು ಅಂದ್ರೆ ಬಾಯ್, ನಾಚಿಕೆ ಆಗತ್ ನನಗೆ ನಿನ್ನ ನನ್ ಮೊಮ್ಮಗಳು ಅಂತ ಹೇಳ್ಕೊಳಕ್ಕೆ. ನಾನ್ ನೀಚ್ ಕೆಲ್ಸ ಮಾಡಕ್ಕೆ ನಿನಗ್ ಮನಸ್ಸಾದ್ರೆ ಹೇಗ್ ಬಂತು? ನಮ್ ಶ್ರವಣ್ ಶಾರದಮ್ಮಗಳು ಹೇಗಾದ್ರು ನೀನು? ಅತ್ತೆ, ನನ್ಗೂ ಅದೇ ಡೌಟ್ ಇತ್ತು. ನಮ್ ಶ್ರವಣ್ ಭಾವ ನಮ್ ಶಾರದಾಕನ್ ಮಗಳು ಹೀಗೆಲ್ಲ ಮಾಡೋಕ್ ಸಾಧ್ಯನಾ ಅಂತ. ಯಾವ್ದೋ ಆಶ್ರಮದಿಂದ ನಾನೇ ಮನಸ್ವಿನಿ ಅಂತ ಹೇಳ್ಕೊಂಡು ನಮ್ಮನೆಗ್ ಬಂದು ಸೆಟ್ಲ್ ಆಗಿದ್ದಾಳ ಅಂತ. ಪ್ರತಿ ಸಲ ನನಗೆ ಡೌಟ್ ಬಂದಾಗ್ಲೂ ಹೇಳ್ತಾ ಇದ್ದೆ, ಇವಳು ಮನಸ್ವಿನಿ ಅಲ್ಲ, ಇವಳು ದೊಡ್ಡ ಫ್ರಾಡ್ ಅಂತ. ನನ್ ಮಾತು ಕೇಳಿರುತ್ತಾನೆ ಈ ಮನೇಲಿ ಒಬ್ರಾದ್ರು. ಈಗ್ಲಾದ್ರೂ ಸತ್ಯ ಏನು ಅಂತ ಗೊತ್ತಾಗ್ತಿದ್ಯಾ ಎಲ್ರಿಗೂ? ಈ ದೇವ್ಯಾನಿನೇ ಉಲ್ಟಾ ಹೊರದ್ಮೇಲೆ ಏನು ಮಾಡೋದಕ್ಕಾಗಲ್ಲ. ನಾನೀಗ ಹೈ ಡ್ರಾಮಾನೇ ಕ್ರಿಯೇಟ್ ಮಾಡ್ಬೇಕು. ಸರಿ, ನಿಮ್ಗಳ ಪ್ರಕಾರ ನಾನು ಶ್ರವಣ್ ಅವ್ರ ಮಗಳಲ್ಲ ಅಲ್ವಾ? ನನ್ಮೇಲೆ ನೀವೆಲ್ಲ ಇಷ್ಟೊಂದು ಅನುಮಾನ ಪಡ್ತಿರ್ಬೇಕಾದ್ರೆ ನಾನೀಗ ಈ ಮನೇಲಿ ಇರಲ್ಲ. ನನಗೆ ಮನೆ ಬಿಟ್ಟೆ ಹೋಗ್ತೀನಿ. ಅಶ್ವಿನಿ ನಿಂತ್ಕೋ. ಅಶ್ವಿನಿ, ಅಶ್ವಿನಿ ನಿಂತ್ಕೋ. ಅವಮಾನ ಮಾಡಿದ್ ಸಾಕಾಗಿಲ್ವಾ ನಿಮ್ಗೆ? ದಾರಿ ಬಿಡು ಅಜಿತ್, ನಾನು ಹೋಗ್ಬೇಕು. ಏಯ್, ಮಾಡಿರೋದು ಕ್ರಿಮಿನಲ್ ಅಫೆನ್ಸ್. ಇದೇ ರೀಸನ್ಗೆ ನಿನ್ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿ ಒಳಗಡೆ ಹಾಕ್ಬೋದು, ನೆನ್ಪಿದೆ ತಾನೆ? ಅಂದಾಗೆ ಈಗ ನೀನು ರೆಡ್ ಹ್ಯಾಂಡ್ ಆಗಿ ತೆಗ್ಲು ಹಾಕೊಂಡೆ ಶ್ರವಣ್ ಮಾವನು ನಿನ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೆದ್ರುಕೊಂಡು ಓಡೋಗ್ತಿದ್ಯಾ ಅನ್ಸುತ್ತಲ್ಲ? ಮನಸ್ವಿನಿ, ಮಾಡೋ ಕಿತಾಪತಿ ಮಾಡಿ ಎಸ್ಕೇಪ್ ಆಗ್ತೇ ಮಾಡಿದ್ರೆ ನಾವು ಬಿಡ್ತೀವಿ ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ನಿನ್ನಂತವಳನ್ನ ಬರೀ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ನಿಲ್ಸಿದ್ರೆ ಸಾಕಾಗಲ್ಲ. ಇಡೀ ಮನೆಯವ್ರ ಎಮೋಷನ್ ಜೊತೆ ಆಟ ಆಡಿದ್ಯಾ. ಶ್ರವಣ್ ಮಾವ ಒಳ್ಳೆಯವರು. ಅವ್ರ ಒಳ್ಳೆತನನ ನೀನು ಎನ್ಕ್ಯಾಶ್ ಮಾಡ್ಕೊಂಡು ನಿನ್ನ ಆಟಗಳನ್ನ ಆಡಕ್ ಹೋದೆ ಅಲ್ವಾ? ಶ್ರವಣ್ ಮಾವ ಮನೆಗ್ ಬರ್ಲಿ, ಆಗ ನಿನ್ನ ನಿಜ ಸ್ವರೂಪನ ಅವ್ರ ಮುಂದೆ ತೆಗೆದಿಟ್ಟು ಅವ್ರ ಕೈಯಲ್ಲಿ ನಿನ್ನ ಈ ಮನೆಯಿಂದ ಹೊರಗಡೆ ಕತ್ತಿಡಿದು ತಳಿಸಿಲ್ಲ ಅಂದ್ರೆ ನನ್ನ ಹೆಸರು ಅಜಿತ್ ರಾಮನಾರಾಯಣ ಅಲ್ಲ. ಅಲ್ಲಿವರೆಗೂ ಈ ಮನೆಯಿಂದ ಹೊರಗಡೆ ಹೆಜ್ಜೆ ಇಡೋದಕ್ಕೂ ಆಪರ್ಚುನಿಟಿ ಇಲ್ಲ ನಿಂಗೆ. ಸತ್ಯನಾ? ನಚಿ, ನೀವಿಬ್ರು ಇವತ್ತು ಈ ಅಶ್ವಿನಿ ಮೇಲೆ ಹದ್ದಿನ ಕಣ್ಣಿಡ್ಬೇಕು. ಇವಳೆಂತ ಚಾಲಾಕಿ ಅಂದ್ರೆ ಯಾವ್ದಾರ ಕಿಟಕಿಯಿಂದ ಬೇಕಾದ್ರೂ ತಪ್ಪಿಸ್ಕೊಂಡು ಹೋಗೋಷ್ಟು ಜಾಣ್ಮೆ, ಕೆಟ್ಟ ಬುದ್ಧಿ ಇವಳಿಗಿದೆ. ಗೊತ್ತಾಗ್ತಿರಲ್ಲ? ನನ್ ಭೂಮಿ ಜೊತೆ ಇರ್ತೀನಿ. ಇವಳು ಗ್ಲಾಸ್ ಪೀಸಸ್ ಚೆಲ್ಲಿ ಭೂಮಿ ಅದಕ್ಕೆ ಕಾಲಕ್ಕೆ ಗಾಯ ಮಾಡಿದಕ್ಕೆ ನಮ್ಗೆ ಕೋಪ ಇದೆ. ಆದ್ರೆ ಇವಳು ಮನಸ್ವಿನಿ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದಾಳೆ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ವಲ್ಲ. ಇದೆಲ್ಲ ಸಿನಿಮಾ ನೋಡಿದೀನಿ, ರಿಯಲ್ ಲೈಫ್ ಅಲ್ಲಿ ಹೇಗ್ ಸಾಧ್ಯ? ಮಾಮ್, ನೀ ಇಡೀ ದುನಿಯಾಗೆ ಪಿಕ್ಚರ್ ತೋರಿಸ್ಬೋದು, ಆದ್ರೆ ನಿನ್ ಮಗಳಿಗಲ್ಲ. ಆ ಭೂಮಿ ಡಾನ್ಸ್ ರೆಕಾರ್ಡ್ ಮಾಡಕ್ಕಂತ ಅಂತೂ ಖಂಡಿತವಾಗ್ಲೂ ನೀ ಆ ಪಲ್ಲವಿ ಕೈಗೆ ಫೋನ್ ಕೊಟ್ಟಿರ್ಲಿಲ್ಲ. ಅಶ್ವಿನಿನ ಸಿಕ್ಕಾಕ್ಸಕ್ತಾನೆ? ಅಶ್ವಿನಿನ ಟ್ರಾಪ್ ಮಾಡೋದೇ ನನ್ ಗುರಿ ಆಗಿತ್ತು. ಬಟ್ ವೈ ಮಾಮ್, ವೈ? ಅವಳು ಹೇಳಿದ್ದೆಲ್ಲ ಕೇಳ್ತಿದ್ಲಲ್ಲ. ಅಶ್ವಿನಿ ಏನು ಅಂತ ನಿನಗೆ ಅರ್ಧ ಮಾತ್ರ ಗೊತ್ತು, ಆದ್ರೆ ಅವಳು ಎಂಥ ವಿಷ ಸರ್ಪ ಅಂತ ನನಗ್ ಮಾತ್ರ ಗೊತ್ತು. ಆ ಭೂಮಿಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ಸಿ ಅಜಿತ್ ಜೊತೆ ನಿನ್ ಮದ್ವೆ ಮಾಡಿಸೋದಕ್ಕೆ ಹೆಲ್ಪ್ ಆಗ್ಲಿ ಅಂತ ಮನಸ್ವಿನಿಯಾಗಿ ಆಕ್ಟ್ ಮಾಡೋಕೆ ಬಾ ಅಂತ ಅಶ್ವಿನಿನ ಹೈಯರ್ ಮಾಡ್ದೆ. ಆದ್ರೆ ಅವಳು ನನ್ನನ್ನೇ ಈ ಮನೆಯಿಂದ ಫೈರ್ ಮಾಡೋಕ್ ಸ್ಕೆಚ್ ಹಾಕಿದಾಳಲ್ಲ. ಬಿಟ್ಬಿಡ್ತೀನ ನಾನು? ಮನಸ್ವಿನಿಯಾಗೆ ಈ ಮನೆಯಲ್ಲಿ ಪರ್ಮನೆಂಟ್ ಆಗಿ ಜಾಂಡ ಹೂಡ್ಬೇಕು ಅಂತ ಯೋಚನೆ ಮಾಡಿದ್ದಾರೆ. ಒಂದ್ ವೇಳೆ ಅಶ್ವಿನಿ ಮನಸ್ವಿನಿಯಾಗೆ ಉಳ್ಕೊಂಡ್ರೆ ನಮ್ಗೇನ್ ಲಾಸು? ಆ ಭೂಮಿ ತಾನೇ ಲಾಸು. ನನಗೆ ಅಜಿತ್ ಸಿಗೋದ್ ಮುಖ್ಯ ತಾನೆ. ದಡ್ಡಿ, ಅಶ್ವಿನಿ ಕೊನೆವರೆಗೂ ಈ ಮನೆಯಲ್ಲಿ ಮನಸ್ವಿನಿಯಾಗೆ ಉಳ್ಕೊಂಡ್ರೆ ಏನಾಗುತ್ತೆ ಹೇಳು? ಆ ಶ್ರವಣ್ ತನಗ್ ಬರೋ ಆಸ್ತಿನೆಲ್ಲ ಮಗಳು ಅಂತ ಅವಳ ಹೆಸರು ಬರೆಯಲ್ವಾ? ಆಗ ಇಡೀ ದೇವ್ರ ಮನೆ ಆಸ್ತಿಯಲ್ಲಿ ಅರ್ಧ ಪಾಲಿನ ಆಸ್ತಿ ಒಡತಿಯಾಗಿ ಅವಳಿರಲ್ವಾ ಆ ಅಶ್ವಿನಿ? ಅದಕ್ ನಾನ್ ಹೇಗ್ ಒಪ್ಕೊಳ್ಳಿ? ಇಡೀ ಆಸ್ತಿ ನಮಗ್ ಮಾತ್ರ ಸೇರ್ಬೇಕು ಅಂತ ನಿಧಿನ್ ಕಾಯೋ ಹಾವಿನ ತರ ಹಗಲು ರಾತ್ರಿ ನಾನ್ ಕಾಯ್ತಾ ಇದ್ದೀನಿ. ಮತ್ತದ್ರಲ್ಲಿ ನಿನ್ನೆ ಮೊನ್ನೆ ಬಂದಿರೋ ಅಶ್ವಿನಿ ಅರ್ಧ ಆಸ್ತಿ ಹೊಡ್ಕೊಂಡ್ ಹೋಗೋಕೆ ಬಿಟ್ಬಿಡ್ತೀನ ನಾನು? ಇಡೀ ಆಸ್ತಿ ನಮಗ್ ಮಾತ್ರ ಸೇರ್ಬೇಕು, ಇನ್ಯಾರಿಗೂ ಸೇರ್ಬಾರ್ದು ಅಂತ ಎಷ್ಟು ತಲೆಗಳನ್ನೇ ಉರುಳಿಸಿದೀನಿ ನಾನು. ಅಂಥದ್ರಲ್ಲಿ ಅಶ್ವಿನಿ ಯಾವ ಲೆಕ್ಕ ನನ್ಗೆ? ಓಕೆ ಓಕೆ ಮಾಮ್, ಬಟ್ ತಾನ್ ಎಕ್ಸ್ಪೋಸ್ ಆದ್ಲು ಅನ್ನೋ ಕೋಪಕ್ಕೆ ನಿನ್ನ ಎಕ್ಸ್ಪೋಸ್ ಮಾಡಿದ್ರೆ
ಅವಳನ್ನ ಪ್ಲಾನ್ ಮಾಡಿ ಮನೆಗ್ ಕರ್ಸಿದ್ ನೀನೆ ಅಂತ ನಿನ್ ಕಡೆ ಬೆರಡ್ ಮಾಡಿ ತೋರ್ಸಿದ್ರೆ ಆಗ್ಲೂ ನಮ್ಮಿಬ್ಬರನ್ನ ಅವಳ ಜೊತೆ ಮನೆಯಿಂದ ಆಚೆ ಹಾಕ್ತಾರೆ. ಆಗೇನ್ ಮಾಡೋದು ಮಾಮ್? ಮಾತಾಡೋ ನೀರ್ ಕೊಡಿ, ತುಂಬಾ ನೋಡ್ತಿದ್ಯಾ? ಇಲ್ಲ ಸಾಹೇಬ್ರೆ ನಂಗೆ ಅಶ್ವಿನಿ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾಳೆ? ಅಲ್ಲ, ಅವಳ ಮನಸ್ವಿನಿ ಅಲ್ಲ ಅಂತ ನನಗೆ ಡೌಟ್ ಬಂದಿದೆ ಅಂತ ಹೇಳಾದ್ಮೇಲೆ ಅವಳು ನನ್ಗೆ ಇಷ್ಟೊಂದೆಲ್ಲ ತೊಂದರೆ ಕೊಡೋದಾ? ಇದರಿಂದಾನೇ ಗೊತ್ತಾಗತ್ತೆ ಅವಳೆಂತ ದೊಡ್ಡ ಸೈಕೋ ಅಂತ. ಇದು ಒಂದೇ ಒಂದು ರೀಸನ್ ಇಟ್ಕೊಂಡು ಅವಳನ್ನ ಕಂಬಿ ಹಿಂದೆ ನಿಲ್ಸೋದು ನನಗ್ ಕಷ್ಟ ಏನಲ್ಲ. ಆದ್ರೆ ಅರೆಸ್ಟ್ ಮಾಡಿದ್ಮೇಲೆ ಮಾವ ವಿಷಯ ಹಿಂದೆ ಮುಂದೆ ತಿಳ್ಕೊಳ್ದೆ ಡೈರೆಕ್ಟ್ ಆಗಿ ಸ್ಟೇಷನ್ ಬಂದು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿ ಈ ಮನೇಲಿ ಅವಳೇ ದೊಡ್ಡ ತೋಳಂಡಿ ಹತ್ರ ಮೆರೆಸ್ತಾರೆ. ಆದ್ರೆ ಆ ತರ ನಡಿಬಾರ್ದು ಅಂದ್ರೆ ಮಾವ ಬರೋ ತನಕ ಕಾದು ಇಲ್ಲಿ ನಡೆದಿರೋ ವಿಚಾರನೆಲ್ಲ ಹೇಳಿ ಅವಳನ್ನ ಒಳಗಡೆ ಹಾಕ್ಬೇಕು. ಆಗ್ಲಾದ್ರೂ ಅವಳನ್ನ ಅರೆಸ್ಟ್ ಮಾಡಿ ನೆಕ್ಸ್ಟ್ ಮೂಮೆಂಟ್ಗೆ ಅವಳಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಬರೋ ಹಾಗೆ ಆಗಲ್ಲ. ಅವಳನ್ನ ಅರೆಸ್ಟ್ ಮಾಡಿ ಅವಳ ಬ್ಯಾಕ್ ಗ್ರೌಂಡ್ ಏನು ಅಂತ ಆಮೇಲೆ ನಾನು ಎಂಕ್ವೈರಿ ಮಾಡ್ತೀನಿ. ಅಲ್ಲ ಸಾಹೇಬ್ರೆ, ಅವಳ ಮನಸ್ವಿನಿ ಅಲ್ಲ ಅನ್ನೋ ವಿಷಯ ನಮ್ಮಿಬ್ರಿಗೂ ಚೆನ್ನಾಗ್ ಗೊತ್ತು. ಇಷ್ಟೆಲ್ಲ ನಡೆದ್ಮೇಲೆ ನೀವ್ ಆದಷ್ಟು ಬೇಗ ಇದನ್ನ ಪ್ರೂವ್ ಕೂಡ ಮಾಡ್ಬೋದು. ಇವ್ ಮನಸ್ವಿನಿ ಅಂತ ಹೇಳ್ಕೊಂಡ್ ಬರೋದಕ್ಕಿಂತ ಮುಂಚೆ ಏನೋ ಒಂದ್ ಸಂಚು ನಡೆಸಿರ್ಬೇಕಲ್ವಾ? ಅದಕ್ಕೆಲ್ಲ ಇವ್ಳಿಗೆ ಯಾರು ಸಹಾಯ ಮಾಡಿದ್ರು? ಇವ್ಳಿಗೆ ಯಾಕೆ ಈ ತರ ಮಾಡ್ತಿದ್ದಾಳೆ? ನಿಮ್ ಫ್ಯಾಮಿಲಿಯಲ್ಲಿ ಮನಸ್ವಿನಿ ಯಾವಾಗ ಕಾಣೆ ಆದ್ಲು, ಹೇಗ್ ಕಾಣೆ ಆದ್ಲು, ಈ ವಿಷಯನೆಲ್ಲ ಚೆನ್ನಾಗಿ ತಿಳ್ಕೊಂಡು ಇಲ್ಲಿ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡೋ ರೀತಿ ಅವಳು ಪ್ರಿಪೇರ್ ಆಗಿ ಬಂದಿದ್ದಾಳೆ. ಇದೆಲ್ಲ ಹೇಗ್ ಸಾಹೇಬ್ರೆ ಅವಳು ಗೊತ್ತಾಯ್ತು? ನೀನ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಭೂಮಿ. ಈ ಮನೇಲಿ ಪೊಲೀಸ್ ಆಫೀಸರ್ ಆಗಿದ್ದವರು ಈಗ ಕರೆಂಟ್ಲಿ ಒಬ್ಬ ಪೊಲೀಸ್ ಆಫೀಸರ್ ಇರೋನು. ಇಂಥ ಮನೆಗೆ ಒಬ್ಳು ಅನಾಥಾಶ್ರಮದಲ್ಲಿದ್ದಂತ ಸಾಮಾನ್ಯ ಹುಡುಗಿ ಈ ಮನೆ ಒಳಗಡೆ ಬಂದು ಈ ತರ ಎಲ್ಲ ಸುಳ್ಳು ಹೇಳೋದಕ್ಕೆ ಚಾನ್ಸ್ ಇಲ್ಲ. ನನ್ನ ಯೋಚನೆ ಪ್ರಕಾರ ಅಶ್ವಿನಿನ ಈ ಮನೆ ಬಗ್ಗೆ ಗೊತ್ತಿರೋರು ಅವಳನ್ನ ಕರ್ಕೊಂಡ್ ಬಂದು ಹೇಗೆ ಸುಳ್ಳು ಹೇಳ್ಬೇಕು ಅಂತ ಟ್ರೈನಿಂಗ್ ಕೊಟ್ಟೆ ಇಲ್ಲಿ ಕರ್ಸ್ಕೊಂಡಿದ್ದಾರೆ ಅನ್ಸುತ್ತೆ. ಹಾಗಾದ್ರೆ ಈ ಮನೆ ಬಗ್ಗೆ ಎಲ್ಲ ಗೊತ್ತಿರೋರು ಈ ಮನೇಲಿ ಯಾರು ಒಬ್ರು ಅವಳನ್ನ ಕರ್ಸಿರ್ಬಹುದು. ಇಂಥ ಫ್ರಾಡ್ ನ ಯಾರ್ ಸಾಹೇಬ್ರೆ ಕರ್ಸಿರ್ಬಹುದು? ದೇವ್ಯಾನಿ ಅಂತೆ. ನಿನ್ನ ಅವರು ತೆಪ್ಪದಿಂದ ನೀರಿಗೆ ತಳ್ದಾಗಿಂದ ಈ ಮನೇಲಿ ಏನೇ ತೊಂದರೆ ಆಯ್ತು ಅಂತ ಹೇಳಿದ್ರು ಆಟೋಮೆಟಿಕ್ ಆಗಿ ನನಗೆ ಅವ್ರ ಮೇಲೆ ಡೌಟ್ ರೈಸ್ ಆಗ್ತಾ ಇದೆ. ಬಟ್ ಈ ಅಶ್ವಿನಿನ ಇವರೇ ಏನಾರು ಕರ್ಸಿರ್ಬೋದಾ? ಸಾಹೇಬ್ರೆ ಏನ್ ಮಾತಾಡ್ತಿದ್ದೀರಾ ನೀವು? ಅಲ್ಲ, ದೇವ್ಯಾನಿ ಅಮ್ಮ ಅಶ್ವಿನಿನ ಯಾಕೆ ಕರೆಸ್ತಾರೆ? ಅದು ಮನಸ್ವಿನಿ ಆಗಿ? ಇಲ್ಲ, ನನ್ಗೇನೋ ಆ ರೀತಿ ಅನ್ಸಲ್ಲ. ಅಲ್ಲ, ಅದ್ರಿಂದ ಅವ್ರಿಗೇನ್ ಉಪಯೋಗ ಹೇಳಿ? ಒಂದ್ ವೇಳೆ ಅವರೇ ಕರ್ಸಿದಾರೆ ಅಂತ ಅನ್ಕೊಂಡ್ರು ಅವರೇ ಅವಳನ್ನ ಸಿಗಾಕ್ಸ್ತಾರ? ಈ ಅಶ್ವಿನಿನ ಹಿಡಿದು ಒಳಗಡೆ ಹಾಕಿ ಪೊಲೀಸ್ ಭಾಷೆಯಲ್ಲಿ ಎನ್ಕ್ವೈರಿ ಮಾಡ್ತು ಅಂತ ಹೇಳಿದ್ರೆ ಅವಳ ಹಿಂದೆ ಇರುವಂತ ಮಾಸ್ಟರ್ ಪೀಸ್ ಯಾರು ಅಂತ ಅವಳೇ ಬಾಯ್ ಬಿಡ್ತಾಳೆ. ಅದಕ್ಕೆಲ್ಲ ತುಂಬಾ ಟೈಮಿಂಗ್ ಇಲ್ಲ. ಆದಷ್ಟು ಬೇಗ ಇದೆಲ್ಲ ಹೊರಗೆ ಬರುತ್ತೆ. ನೋಡು, ಟೈಮ್ ಆಯ್ತು, ಆರಾಮಾಗಿ ಮಲ್ಕೋ. ಸತ್ಯಣ್ಣ, ಒಂದಿನ ಅಮ್ಮ ಕಾಲ್ ಮಾಡಿ ಮನಸ್ವಿನಿ ಸಿಕ್ಕಿದಾಳೆ, ಮನೆಗ್ ಬಂದಿದ್ದಾಳೆ ಅಂದಾಗ ನನಗೆಷ್ಟು ಖುಷಿ ಆಯ್ತು ಗೊತ್ತಾ? ಆದ್ರೆ ಫೋಟೋದಲ್ಲಿ ಇವಳು ಮುಖ ನೋಡಿದಾಗ ಶ್ರವಣ್ ಮಾವ ಆಗ್ಲಿ ಶಾರದಾ ಅತ್ತೆ ಆಗ್ಲಿ ಅವ್ರ ಸಿಮಿಲಾರಿಟೀಸೇ ಕಾಣ್ಲಿಲ್ಲ. ಆದ್ರೂ ಇವಳು ಮನಸ್ವಿನಿ ಅಲ್ಲ, ಅವಳ ಹೆಸರು ಹೇಳ್ಕೊಂಡು ಬಂದಿರೋ ಒಂದು ಫ್ರಾಡ್ ಇರ್ಬೋದು ಅಂತ ನನ್ ವೈಲ್ಡೆಸ್ಟ್ ಇಮ್ಯಾಜಿನೇಷನ್ ಅಲ್ಲೂ ಡೌಟ್ ಬರ್ಲಿಲ್ಲ. ನಿನ್ನೆ ಮೊನ್ನೆ ಬಂದಿರೋ ನಿನ್ಗೆ ಎಷ್ಟೊಂದು ಸಂಶಯ ಬರ್ತಿರ್ಬೇಕಾದ್ರೆ ಇವಳು ಈ ಮನೆ ಬಂದಾಗಿಂದ ಇವಳೇ ಮನಸ್ವಿನೋ ಅಥವಾ ಮನಸ್ವಿನಿ ಹೆಸರಿಟ್ಕೊಂಡ್ ಬಂದಿರೋ ಫ್ರಾಡ್ ಅಂತ ಆದಷ್ಟು ಬೇಗ ಎಲ್ಲವೂ ಗೊತ್ತಾಗುತ್ತೆ. ಆದ್ರೆ ನನ್ ಭೂಮಿ ಅದಕ್ಕೆ ಕಾಲಿಗೆ ಗ್ಲಾಸ್ ಪೀಸ್ ಹಾಕೋ ಧೈರ್ಯ ಹೆಂಗ್ ಬಂತು? ಏನೇ ನಿನ್ನ ಉದ್ದೇಶ? ಮಾತಾಡು. ಏಯ್, ಮಾತಾಡೆ, ಬಾಯ್ ಬಿಡು. ಅಯ್ಯೋ, ಏಯ್, ನೀವಿಬ್ರು ಹಿಂಗೆ ಟಾರ್ಚರ್ ಕೊಡ್ತಾ ಇದ್ರೆ ನಾನ್ ಚುಚ್ಕೊಂಡ್ ಸತ್ತೋಗ್ಬಿಡ್ತೀನಿ, ಹೇಳ್ತಾ ಇದೀನಿ. ಮನಸ್ವಿನಿ, ಇಲ್ಲಿ ನೋಡು, ನನ್ ಮಾತ್ ಕೇಳಮ್ಮ. ಆ ರೀತಿ ಎಲ್ಲ ಮಾತಾಡ್ಬೇಡ. ಎಲ್ಲಿ ಆ ಚಾಕು ಕೊಡಿಲಿ. ಮತ್ತೆ ಹೇಳದನ್ನೇ ಕೇಳಿ ಕೇಳಿ ಇವ್ರು ನನ್ ತಲೆ ಹಾಳು ಮಾಡ್ತಾ ಇದಾರೆ. ಹೇಳಿ, ಇವ್ರಿಗೆ ಹೇಳಿ. ಸುಮ್ಮನಿರೋ. ನೋಡಮ್ಮ, ನಾನು ಆಗ್ಲೇ ಹೇಳಿದ್ನಲ್ಲ, ಇವ್ರು ಯಾರು ನಿನ್ನ ಪ್ರಶ್ನೆ ಮಾಡಲ್ಲ, ಆಯ್ತಾ? ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಚಾಕು ಕೊಡಮ್ಮ ಪ್ಲೀಸ್. ಮನಸ್ವಿನಿ, ಕೊಡಮ್ಮ, ಬಿಡು. ನಚ್ಚಿ, ಸತ್ಯಣ್ಣ, ಅವಳು ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಪ್ಲೀಸ್ ಎಲ್ರು ಈ ಟಾಪಿಕ್ ನ ಇಲ್ಲೇ ನಿಲ್ಸಿ. ಹೌದು, ಬೆಳಗ್ಗೆವರೆಗೂ ಯಾರು ಏನೋ ಮಾತಾಡೋದು ಬೇಡ. ಸದ್ಯಕ್ಕೆ ಸುಮ್ಮನೆ ಬಿಡಿ.
ಅಜಿತ್ ವಿಚಾರಿಸ್ತಾನೆ. ನೋಡಿ, ನಾಳೆ ಬೆಳಗ್ಗೆ ಶ್ರವಣ್ ಬಂದ್ಮೇಲೆ ಏನೇ ಇದ್ರೆ ಈ ವಿಷಯದ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ಯಾರು ಅವಳನ್ನ ಪ್ರಶ್ನೆ ಮಾಡಬೇಡಿ. ಓಕೆ ಮಾ. ಹೇ, ಎಲ್ಲಿ ಹೋಗ್ತಿದ್ದಿ? ನಾನು ವಾಶ್ರೂಮ್ ಹೋಗ್ತಾ ಇದೀನಿ. ಎಲ್ಲಿಗೆ ಹೋಗೋದು ಬೇಡ, ಸುಮ್ಮನೆ ಕೂತ್ಕೋ. ಸತ್ಯ ಅಲ್ಲ, ಭೂಮಿ ಕಾಲ್ಗೆ ಗಾಜಿನ ಚೂರುಗಳು ಹಾಕಿದ್ದು ವಿಧಿಯಾಟ. ಆದ್ರೆ ಅದಕ್ಕೆ ನೆಪ ಮಾತ್ರ ನಾನು. ಅದನ್ನೇ ಇಟ್ಕೊಂಡು ನಿಮ್ಮಿಬ್ರು ಮಕ್ಕಳು ನಾನು ಈ ಮನೆ ಮಗಳೇ ಅಲ್ಲ ಅನ್ನೋದನ್ನ ಸಾಧಿಸೋ ಕೊಟ್ಟಿದ್ದಾರೆ. ನಮ್ಮಪ್ಪನ ಮನೆಯಲ್ಲಿ ನನಗೆ ವಾಶ್ರೂಮ್ ಹೋಗೋದಕ್ಕೂ ಫ್ರೀಡಮ್ ಇಲ್ಲ. ಆಯ್ತು, ನಿಮಗೂ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ನನ್ನ ಜೊತೆ ಬನ್ನಿ. ಅನ್ಸರಿ, ಸತ್ಯ ಬಿಡೋಣ, ನೀನು ಹೋಗು. ಅಲ್ಲ ರಮಣ, ಅಜ್ಜಿ ಸಾಹೇಬ್ರೆ, ಇವತ್ತು ನವರಾತ್ರಿ ಮೊದಲನೇ ದಿವಸ. ಇವತ್ತಿ ಪಂಚಾಯಿತಿ ಎಲ್ಲ ಬೇಕಾ ಅಂತ. ನಿಂಗಿದೆಲ್ಲ ಅರ್ಥ ಆಗಲ್ಲ, ನೀ ಆರಾಮ ಕೂತ್ಕೊ. ಇದಕ್ಕೆಲ್ಲ ಕಾರಣ ನೀವು ಮಗಳು ಅನ್ಕೊಂಡಿರೋ ಈ ಮನಸ್ವಿನಿ ಅಲಿಯಾಸ್ ಅಶ್ವಿನಿ. ಭೂಮಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವಳ ಕಾಲ್ಗೆ ಚುಚ್ಚಲಿ ಅಂತಾನೆ ಗಾಜ್ ಪೀಸ್ ಹಾಕಿದ್ದು ಅಶ್ವಿನಿ. ನೀವು ಒಬ್ರು ಪೊಲೀಸ್ ಆಫೀಸರ್ ಆಗಿದ್ದವರು, ಈಗ ಒಬ್ರು ಲಾಯರ್ ಆಗಿರೋರು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಂಥ ಫ್ರಾಡ್ನ ನಿಮ್ ಮಗಳು ಅಂತ ನಂಬಿರೋರು. ನಾನು ಈ ಅಶ್ವಿನಿ ಬಗ್ಗೆ ತುಂಬಾ ಸಲ ನಿಮ್ಮ ಹತ್ರ ಮಾತಾಡಿದೀನಿ. ಹಾಗೆಲ್ಲ ಸಾಕ್ಷಿ ಇಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಈ ಸಲ ಸಾಕ್ಷಿ ಸಮೇತ ಇವಳು ತಪ್ಪನ್ನ ಪ್ರೂವ್ ಮಾಡೋದಕ್ಕೆ ಬಂದಿದ್ದೀನಿ. ಅದೇ ನಮ್ ಭೂಮಿಗೆ ತೊಂದರೆ ಕೊಟ್ಟಿರೋದ್ರ ಮೇಲೆ ಕೇಸ್ ಫೈಲ್ ಮಾಡಿ ಇವಳನ್ನ ಒಳಗಡೆ ಹಾಕಿ ನಮ್ ಪೊಲೀಸ್ ಭಾಷೆಲ್ ಬಾಯ್ ಬಿಡ್ಸಿದ್ರೆ ಇವಳು ನಿಜವಾಗ್ಲೂ ಯಾರು ಯಾವ ಉದ್ದೇಶದ ಮೇಲೆ ಈ ಮನೆಗ್ ಬಂದ್ಲು ಅನ್ನೋದು ನಿಜಕ್ಕೂ ಗೊತ್ತಾಗತ್ತೆ. ರೇ ಸದಾನಂದ್, ಹೇಳು ಕಂದ, ಆ ರೀತಿ ಮಾಡೋದಕ್ಕೆ ನಿನ್ಗೆ ಯಾರು ಹೇಳಿದ್ದು ಅಂತ ಈಗ ಎಲ್ಲರ ಮುಂದೆ ನೀನೇ ಹೇಳು. ನನಗೆ ಈ ರೀತಿ ಮಾಡಕ್ ಹೇಳಿರೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.